ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತಿಯ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ತ್ಯಾಗಿರುತ್ತಿರ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ. ಉಪಕಾರವನ್ನೇ ಮಾಡ್ತಾ ಹೋಗ್ತಾ ಇರ್ತೇವೆ. ಅದರ ಉಪಕಾರ ತಗೊಂಡು ನಾವು ಅಪಕಾರವನ್ನು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತೈತೆ, ನದಿ ನೀರನ್ನ ಕಲುಷಿತ ಮಾಡ್ತೀವಿ ನಾವು. ಅನೇಕ ಫ್ಯಾಕ್ಟ್ರಿಗಳ ಕಲುಷಿತ ನೀರನ್ನ ನದಿಯಲ್ಲಿ ಬಿಟ್ಟು ಕಲುಷಿತ ಮಾಡ್ತಾ ಇರ್ತೀವಿ. ಆದರೆ ನೀವು ಎಷ್ಟು ಕಲುಷಿತ ಮಾಡಿದ್ರೂ ಸಹ ಆ ನದಿ ತನ್ನನ್ನು ಶುದ್ಧಿ ಮಾಡ್ತಾ ಬರುವಂಥ ಎಲ್ಲ ಭಾಗದಲ್ಲಿ ಬರುವಂಥ ಭಕ್ತಾದಿಗಳಿಗಾಗಲಿ ಅಥವಾ ಹೊಲಗಳಿಗಾಗಲಿ ಧಾನ್ಯ ದವಸ ಧಾನ್ಯಗಳ ಬೆಳೆಯೋದಕ್ಕಾಗಲಿ ಒಳ್ಳೆಯ ಶುದ್ಧವಾದ ನೀರನ್ನೇ ಅದು ಕೊಡ್ತಾ ಇರ್ತದೆ. ಹಾಗೆ ಪರೋಪಕಾರಯ ಫಲಂತೆ ವೃಕ್ಷ. ನಾವು ಅನೇಕ ವೃಕ್ಷಗಳನ್ನು ನಾವು ನೋಡ್ತಾ ಇರ್ತೀವಿ. ಅವು ಒಳ್ಳೆಯ ಹಣ್ಣುಗಳನ್ನು ಕೊಡ್ತಾ ಇರ್ತವೆ, ಸಿಹಿ ಹಣ್ಣುಗಳನ್ನು ಕೊಡ್ತಾ ಇರ್ತವೆ. ಆ ಎಲ್ಲ ಹಣ್ಣುಗಳು ಅದಕ್ಕೋಸ್ಕರ ಅದು ಮಾಡ್ತಾ ಇರಲ್ಲ, ಅದರ ಉದ್ದೇಶ ಇರ್ತದೆ. ಹಾಗೆ ಮನುಷ್ಯ ಸಂತತಿಯನ್ನು ಬೆಳೆಸಲಿಕ್ಕೆ ಮಕ್ಕಳನ್ನ ಹಿಡಿತಾನೋ ಹಾಗೆ ವೃಕ್ಷ ಸಂತತಿನೂ ಇದಾಗಬೇಕಂತೇಳಿ ಬೀಜಗಳನ್ನು ಉತ್ಪತ್ತಿ ಮಾಡ್ತದೆ. ಆದರೆ ಹಣ್ಣು ಮಾತ್ರ ಅದು ತಾನೇ ತಿನ್ನಲ್ಲ, ಬೀಜನೂ ತಿನ್ನಲ್ಲ, ಅದು ಬಿಟ್ಟಾಗ್ತದೆ. ಆದರೆ ಅದೆಲ್ಲ ಮನುಷ್ಯರು ನೀವೆಲ್ಲ ಅದರ ಉಪಯೋಗವನ್ನು ಮಾಡ್ಕೊತೀವಿ. ಹಾಗೆ ಪರೋಪಕಾರಾಯ ದುಹಂತಿ ಗಾವ. ವಸ್ತುತ ಹಸುವಿನ ಹಾಲು ಹಸುವಿನ ಕರುಗೆ ಇರ್ತದೆ. ಆದರೂ ಸಹ ಹಸುವಿನ ಕರುವಿಗೆ ನಾವೆಷ್ಟು ಕೊಡಿಸ್ತೀವಿ ನಿಮಗೆ ಗೊತ್ತದ. ಒಂದು ಮೊಲೆಯಲ್ಲೂ ಕೊಡಲ್ಲ ನಾವು. ಅದರಲ್ಲಿ ಸ್ವಲ್ಪ ಕುಡಿಯಾಗ ಕಸ್ಗೆ ಸ್ವಲ್ಪ ಕಟ್ಟಿಬಿಡ್ತೀವಿ. ಆ ಆಕಳು ನೋಡಲೇನು, ನೋಡ್ತದ, ಹಸು ನೋಡ್ತದ, ಆದರೂ ಸಹ ಸಮಾಧಾನ ಆಗ್ತದೆ. ಯಾಕೆ? ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ನನ್ನ ಯಜಮಾನ ತೋತಾ ಇದ್ದಾನೆ, ಬೇರೆ ಯಾರು ತೋತಾ ಇಲ್ಲ ಅಂತೇಳಿ ಅದು ಸಹ ತನ್ನ ಹಾಲನ್ನು ಪರವರಿಗೆ ಕೊಡ್ತದೆ. ಹಾಗೆ ಇವೆಲ್ಲವನ್ನ ನೋಡಿದಂಥ ನಾವುಗಳು ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರ ಪರಮಾತ್ಮ ನಮಗೆ ಕೊಟ್ಟಾನಂದಮೇಲೆ ಈ ಶರೀರದಿಂದ ಕೇವಲ ನನಗಾಗಿ ಬದುಕುವುದಲ್ಲ, ಸಮಾಜಕ್ಕಾಗಿ ನಾನೇನಾದರೂ ಮಾಡಬೇಕು, ನಾನೇನಾದರೂ ನನ್ನ ಈ ಮನುಷ್ಯ ಜನ್ಮ ಪಡ್ಕೊಂಡು ಬಂದಂಥ ನಾವು, ಅದರಲ್ಲಿ ವಿಶೇಷ ಬುದ್ಧಿಶಕ್ತಿಯನ್ನು ಉಳ್ಳುವಂಥ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಈ ಒಂದು ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕೆಂಬ ಒಂದು ಮನೋಭಾವನೆ ಯಾರಲ್ಲಿ ಬರುತ್ತದನೋ ಅವರು ಸ್ವತಃವಾಗಿ ಸ್ವಪ್ರೇರಿತರಾಗಿ ಸಮಾಜದ ಸೇವೆಗೆ ಅವರು ಸನ್ನದ್ಧರಾಗ್ತಾರೆ, ಮಾಡ್ತಾರೆ ಕೂಡ. ಇನ್ನೊಬ್ಬರಿಗೆ ಹೇಳಕ್ಕೆ ಹೋಗಲ್ಲ ಕೂಡ. ಅವರವರು ಏನೇನು ಅವರವರ ಕೈಲಾದಷ್ಟು ಸಹಾಯನ ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ಸುರಭಿ ಪತ್ರಿಕಾ, ಆ ಒಂದು ಪತ್ರಿಕಾ ಮಾಧ್ಯಮದಿಂದ ಈಗಾಗಲೇ ಸಮಯ ಭಾಳ ಆಗಿದೆ. ಸಮಾರಂಭ 11 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ಮಹಾಸಂಘದವರ ಸಾರೋತ್ಸವನೇ 11 ನಂತರ ಪ್ರಾರಂಭ ಆಗಿ ಈ ಕಲ್ಯಾಣ ಮಂಟಪ ಕೊಟ್ಟೋದಕ್ಕೆ 2 ಕಿಲೋಮೀಟರ್ ತಗೊಂಡು ನಮ್ಮ ರಾಮಚಂದ್ರನವರು ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಕಲ್ಪ. ಪ್ರತಿ ವರ್ಷ ಕೂಡ ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಸ್ವರ್ಗದಲ್ಲಿ ಅಲ್ಲೇ ಮಾಡಬೇಕು.
ವಾಣಿ ಅಂತ ಹೇಳಿ ಒಬ್ಬ ಪತ್ರಿಕೆಗೆ ಹೆಸರನ್ನು ಇಟ್ಟಿದ್ದಾರೆ. ಸರ್ವಕ್ಕೆ ಮತ್ತೊಂದು ಹೆಸರು ಸುರಭೀಪುರ ಅಂತ ಕರೆದಿದ್ದಾರೆ. ಆದರೆ ನಮ್ಮ ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಬರುವಂತಹ ಕೇದಾರ ಪೀಠದ ಗೋವಿನ ಹೆಸರು ಕೂಡ ಸುರಭಿ ಅಂತ ಹೇಳಿ. ಪರಶುರನ ಪಂಚಭೂತಗಳಿಂದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂಥ 5 ಮುಖಗಳಿಂದ 5 ಗೋವುಗಳು ಕೂಡ ಪ್ರಕಟವಾಗ್ತವೆ. ನಂದ, ಭದ್ರ, ಸುರಭಿ, ಸುಶೀಲ, ಸುಮನ ಅಂತ ಹೇಳಿ. ಈ 5 ಗೋವುಗಳಲ್ಲಿ ಸುರಭಿ ಅಂದರೆ ಅದು ಕೇದಾರ ಪೀಠದ ಗೋವಿನ ಒಂದು ಹೆಸರು. ಆ ಒಂದು ಹೆಸರನ್ನು ಇಟ್ಟುಕೊಂಡಂತಹ ನಮ್ಮ ರಾಮಚಂದ್ರಪ್ಪನವರು ದೈವಜ್ಞ ಬ್ರಾಹ್ಮಣ ಸಮಾಜದವರಾಗಿದ್ದರೂ ಕೂಡ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅಷ್ಟು ಬಹಳ ಪ್ರೀತಿ, ಗೌರವವನ್ನು, ವಿಶ್ವಾಸವನ್ನು ಇಟ್ಟುಕೊಂಡಂತಹ ರಾಮಚಂದ್ರಪ್ಪನವರು ಈಗಾಗಲೇ ಈ 12 ವರ್ಷದ ವಾರ್ಷಿಕ ಕಾರ್ಯಕ್ರಮದಲ್ಲಿ 4 ಜನ ಪಂಚಪೀಠದ ಜಗದ್ಗುರುಗಳನ್ನ ಈ ಸಮಾರಂಭಕ್ಕೆ ಅವರು ಆಹ್ವಾನ ಮಾಡಿಕೊಂಡು ನನಗೆ ಗೊತ್ತಿರ್ತಕ್ಕಂಥವ್ರು ಡಾಕ್ಟರ್ ಪ್ರಭು ಸಾವುಕಾರ್ ಅಂತೇಳಿ ವೈದ್ಯರು ಸರೋದರು. ಹೇಗೆ ನಮ್ಮ ಡಾಕ್ಟರ್ ವಿಕ್ರಮಿಂದ ಸಾಗರ, ಹಾಗೆ ಜನರ